ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಏನು ಡಿಜಿ ಲಾಕರ್ನಿಂದ ಪಡೆದಂತಹ ಸರ್ಟಿಫಿಕೇಟ್ ಏನಿದೆ, ಪಾಸಿಂಗ್ ಸರ್ಟಿಫಿಕೇಟ್ ಏನಿದೆ, ಅದರ ವ್ಯಾಲಿಡಿಟಿ ಎಷ್ಟು ಮತ್ತು ಸರ್ಟಿಫಿಕೇಟ್ ನಂಬರ್ ಎಲ್ಲಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರುತ್ತೆ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಆನ್ಲೈನ್ ಅಪ್ಲಿಕೇಶನ್ ತುಂಬುವಾಗ ನಮಗೇನು ಕೇಳುತ್ತೆ ಅಂತಂದರೆ ಪ್ರತಿಯೊಂದು SLC PUC ಡಿಗ್ರಿ ಎಲ್ಲವಕ್ಕೂ ಸಹಿತ ಸೇರಿಕೊಂಡು ಒಂದು ಸರ್ಟಿಫಿಕೇಟ್ ನಂಬರ್, ರಿಜಿಸ್ಟರ್ ನಂಬರ್ ಮತ್ತು ಸರ್ಟಿಫಿಕೇಟ್ ನಂಬರ್ ಅಂತಿದೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸರ್ಟಿಫಿಕೇಟ್ ನಂಬರನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ಕೊಬೇಕು, ಯಾವುದನ್ನು ತುಂಬಬೇಕು ಅಂತೇಳಿ. ಆದರೆ ಈಗ ಕೆಲವೊಂದಿಷ್ಟು UCMS ಕ್ಯಾಂಡಿಡೇಟ್ ಆಗಿರ್ಬೋದು, ಅವರು ಡಿಜಿ ಲಾಕರಿಂದ ಪಡೆದಂತಹ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಏನಿದೆಯಲ್ಲ, ಆ ಪಾಸಿಂಗ್ ಸರ್ಟಿಫಿಕೇಟ್ನಲ್ಲಿ ಸರ್ಟಿಫಿಕೇಟ್ ನಂಬರು ಎಲ್ಲಿರ್ತದೆ, ಯಾವುದನ್ನು ತುಂಬಬೇಕು ಮತ್ತು ಅದು ಎಷ್ಟು ದಿನದವರೆಗೂ ವ್ಯಾಲಿಡಿಟಿ ಇರ್ತದೆ ಅನ್ನೋದನ್ನು ಸಹಿತ ವಿಡಿಯೋದಲ್ಲಿ ಹೇಳ್ತಾ ಬರ್ತೇನೆ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಆದಮೇಲೆ ಇಲ್ಲಿ ನಾನು ಒಂದು ಮಾಡೆಲ್ ತೊಗೊಂಡಿದ್ದೀನಿ, ಇಲ್ಲಿ ಯಾರೋ ಒಬ್ಬರು ಕೊಟ್ಟಂಥದ್ದು ನನಗಿದೆ. ಇದರಲ್ಲಿ ವ್ಯಾಲಿಡಿಟಿ ಎಷ್ಟು ಅಂತ ಚೆಕ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ನಮಗೆ ಪ್ರೊವಿಷನಲಿ ಡಿಗ್ರಿ ಸರ್ಟಿಫಿಕೇಟ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳುವ. ಆದಮೇಲೆ ತಾವು 3 ವರ್ಷ ಡಿಗ್ರಿಯನ್ನು ಮಾಡಿರ್ತೀರಿ, 3 ವರ್ಷದ ಅಂಕಪಟ್ಟಿ ನಿಮ್ಮ ಹತ್ರ ಇರ್ತದೆ. ಆದರೆ ಇದನ್ನು 3 ವರ್ಷದ ಅಂಕಪಟ್ಟಿಯನ್ನು ನೀವು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ, ಕನ್ಸಿಡರ್ ಮಾಡೋದಿಲ್ಲ. ಹೀಗಾಗಿ ಮಧ್ಯದಲ್ಲಿ ಒಂದು ಸರ್ಟಿಫಿಕೇಟ್ ಬರ್ತದೆ, ಅದನ್ನು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಇದಾದ ನಂತರ ನೆಕ್ಸ್ಟ್ ಬರುವಂಥದ್ದು ಪಾಸಿಂಗ್ ಸರ್ಟಿಫಿಕೇಟ್ ಬರುತ್ತೆ. ಇದಾದ ನಂತರ ನೆಕ್ಸ್ಟ್ ಬರುವಂಥದ್ದು ಕಾನ್ವೊಕೇಷನ್ ಸರ್ಟಿಫಿಕೇಟ್ ಬರುತ್ತೆ. ಇವು ಎರಡೂ ಏನಿದೆಯಲ್ಲ, ಇವೆರಡು ಲೈಫ್ ಟೈಮ್, ಪಾಸಿಂಗ್ ಸರ್ಟಿಫಿಕೇಟ್ ಮತ್ತು ಕಾನ್ವೊಕೇಷನ್ ಸರ್ಟಿಫಿಕೇಟ್ ಏನಿದೆ ಲೈಫ್ ಟೈಮ್, ಒಮ್ಮೆ ತೊಗೊಂಡ್ರೆ ಅದು ಲೈಫ್ ಟೈಮ್ ಆಗಿ ಯೂಸ್ ಮಾಡುವಂಥದ್ದು. ಬಟ್ ಕಾನ್ವೊಕೇಷನ್ ಏನಿದೆಯಲ್ಲ, ಕಾನ್ವೊಕೇಷನನ್ನು ನೀವು ವಿದೇಶಕ್ಕೆ ಹೋಗುವಾಗ ಅಥವಾ ಸರ್ಕಾರಿ ನೌಕರಿ ಪಡೆಯುವಾಗ, ಯಾವಾಗ ನಿಮ್ಮ ಕಡೆ ಆರ್ಡ್ರ್ ಕೊಡ್ತಾರಲ್ಲ, ಆರ್ಡ್ರ್ ಪಡೆಯುವಾಗ ಕಾನ್ವೊಕೇಷನನ್ನು ಕೇಳ್ತಾರೆ. ಈಗ ಪ್ರೆಸೆಂಟ್ಲಿ ನಮ್ಮ ಹತ್ರ ಪಾಸಿಂಗು ಹಿಂದೆ ಕೊಡ್ತಿದ್ರು, ಮೊದಲಿದ್ದು ಕಲಿತಂಥ ವಿದ್ಯಾರ್ಥಿಗಳ ಹತ್ರ ಪಾಸಿಂಗ್ ಇದೆ. ಕೆಲವೊಂದಿಷ್ಟು ಜನ ಕಾನ್ವೊಕೇಷನ್ ಮಾಡಿದ್ದಾರೆ, ಕೆಲವೊಂದು ಜನ ಮಾಡಿಲ್ಲ. ಯಾರು ಅಪಾಯಿಂಟ್ಮೆಂಟ್ ಆಗೋ ಟೈಮಿಗೆ ಅವರು ಕಂಪಲ್ಸರಿಯಾಗಿ ಕೊಡಬೇಕಾಗುತ್ತೆ. ಈಗ ಮಧ್ಯದಲ್ಲಿ ಒಂದು ಪ್ರೊವಿಷನಲ್ ಡಿಗ್ರಿಯನ್ನು ನಾವು ಎಲ್ಲಿ UCMS ವಿದ್ಯಾರ್ಥಿಗಳು ಡಿಜಿ ಲಾಕರಲ್ಲಿ ಪಡೆದಿದ್ದಾರೆ. ಈ ಒಂದು ಪ್ರೊವಿಷನಲ್ ಡಿಗ್ರಿ ಏನಿದೆ, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಏನಿದೆ, ಇದು 6 ಮಂತ್ ವ್ಯಾಲಿಡಿಟಿ ಇರ್ತದೆ. ಓಕೆ, 6 ಮಂತ್ ವ್ಯಾಲಿಡಿಟಿ ಇರ್ತದೆ. ಹೀಗಾಗಿ ಇದು ಏನಿದೆ ಟೆಂಪರವರಿ ಡಿಗ್ರಿ ಸರ್ಟಿಫಿಕೇಟ್ ಅಂತ ಹೇಳ್ತಾ ಬರ್ತೀವಿ. ನೀವು ನಿಮ್ಮ ಒಂದು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ನ ಒಂದು ರಿಸಲ್ಟ್ ಅನೌನ್ಸ್ ಡೇಟನ್ನು ತಗೋಬೇಕು. ಇಲ್ಲಿ ಡೇಟ್ ಆಫ್ ರಿಸಲ್ಟ್ ಇದೆಯಲ್ಲ, ಈ ಡೇಟನ್ನು ಬರ್ಕೋಬೇಕು. ಇಲ್ಲೇನಿದೆ 5/11/2025 ಇದೆ. ಈಗ ಪ್ರೆಸೆಂಟ್ಲಿ ನಾವು 8/26 ಅಂದರೆ ಸುಮಾರು 9 ತಿಂಗಳ ಆಯ್ತು ಈಗ. ಓಕೆ, ರಿಸಲ್ಟ್ ಬಂದು 9 ತಿಂಗಳಾಯಿತು. ಹಾಗಿತ್ತಂದರೆ ಈ ಒಂದು ಸರ್ಟಿಫಿಕೇಟ್ ವ್ಯಾಲಿಡಿಟಿ ಇದೆಯಾ ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ, ನೀವು ಕಂಡೀಷನ್ಸನ್ನು ನೋಡ್ತಾ ಬಂದರೆ ಕೆಳಭಾಗದಲ್ಲಿ 6ನೇ ಕಂಡೀಷನನ್ನು ಕೊಟ್ಟಿದ್ದಾರೆ. 6ನೇ ಕಂಡೀಷನ್ನಲ್ಲಿ ಕೊಟ್ಟಿದ್ದಾರೆ, ದ ಡಿಜಿಟಲ್ ಸರ್ಟಿಫಿಕೇಟ್ ಈಸ್ ವ್ಯಾಲಿಡ್ ಫಾರ್ 6 ಮಂತ್. ಓಕೆ, ಈ ಒಂದು ಸರ್ಟಿಫಿಕೇಟ್ ಬರೀ 6 ತಿಂಗಳು ಮಾತ್ರ ವ್ಯಾಲಿಡ್ ಇದೆ. ಯಾವಾಗನಿಂದ ಅಂತ ಕೇಳಿದ್ರೆ ಫ್ರಮ್ ದ ಡೇಟ್ ಆಫ್ ದ ರಿಸಲ್ಟ್ ಅಂತ ಕೊಡ್ತಾರೆ. ಫ್ರಮ್ ದ ಡೇಟ್ ಆಫ್ ದ ರಿಸಲ್ಟ್ ಅಂದರೆ ರಿಸಲ್ಟ್ ಬಂದು 6 ತಿಂಗಳ ತನಕ ಮಾತ್ರ ಇದು ಏನಿದೆ ವ್ಯಾಲಿಡಿಟಿ ಇದೆ ಅಂತಂದರೆ, ಇಲ್ಲಿ ಇವರು ತೊಗೊಂಡಂಥ ಡಿಗ್ರಿ ಸರ್ಟಿಫಿಕೇಟು ಪಾಸಿಂಗ್ ಪಾಸ್ ಆಗಿದ್ದು 11/25 ಪಾಸ್ ಆಗಿದ್ದಾರೆ. ಈಗ ನಾವು 9 ತಿಂಗಳಾಯಿತು. ಇದನ್ನೇನಾದರೂ ನಾವು ಅಪಾಯಿಂಟ್ಮೆಂಟಿಗೆ ಹಾಕಿದರೆ ಇದನ್ನು ರಿಜೆಕ್ಟ್ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ನಮ್ಮಲ್ಲಿ ಕಾಡುತ್ತೆ. ಯಾಕಂತಂದರೆ ಇದೇ ಸರ್ಟಿಫಿಕೇಟ್ ಕೆಳಭಾಗದಲ್ಲಿ ಇವರೇ ಕೊಡ್ತಾರೆ 6 ತಿಂಗಳು ಮಾತ್ರ ವ್ಯಾಲಿಡಿಟಿ ಅಂತೇಳಿ. ಯಾಕಂದರೆ ನಿಮಗೆ ಗೊತ್ತಿದೆ TET ಸರ್ಟಿಫಿಕೇಟ್ ಸಹಿತ 7 ವರ್ಷ ವ್ಯಾಲಿಡಿಟಿ ಇತ್ತು. ಓಕೆ, ಅದರ ನಂತರದಲ್ಲಿ ಅದನ್ನು ಏನು ಮಾಡಿದ್ರು, ಲೈಫ್ ಟೈಮ್ ಮಾಡಿದ್ರು. ಓಕೆ, ಅಕಸ್ಮಾತ್ ಮಾಡದೇ ಇದ್ದರೆ ಅದು 7 ವರ್ಷಕ್ಕೆ ಇನ್ನೊಮ್ಮೆ ಎಕ್ಸಾಮ್ ಬರೀಬೇಕಾಗ್ತದೆ. ಇಲ್ಲಿ ಪ್ರೆಸೆಂಟ್ಲಿ ಇದು 6 ತಿಂಗಳ ಮಾತ್ರ ವ್ಯಾಲಿಡಿಟಿ ಅಂತ ಕೊಟ್ಟಿದ್ದಾರೆ. ನೀವು ಇದನ್ನು ನಾಳೆ ಸೆಲೆಕ್ಷನ್ ಆದ ನಂತರ ಇದೇ ಪ್ರೊವಿಷನಲ್ ಸರ್ಟಿಫಿಕೇಟನ್ನು ಕೊಟ್ಟರೆ ಇದನ್ನು ರಿಜೆಕ್ಟ್ ಮಾಡುವಂಥ ಒಂದು ಚಾನ್ಸಸ್ ಇದೆಯಾ ಅನ್ನೋದು ಸಹಿತ ಒಂದು ಡೌಟ್ ಇದೆ. ಓಕೆ, ಹೀಗಾಗಿ ನನಗನ್ಸುತ್ತೆ ಈ ಪ್ರೊವಿಷನಲ್ ಯಾರ್ಯಾರು ಪಡೆದಿದ್ದೀರಾ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್, ಅದರ ಕೆಳಭಾಗದಲ್ಲಿ ನೀವು ರಿಸಲ್ಟು ಮತ್ತು ಏನಾದರೂ ಈ ರೀತಿಯಾದಂಥ ಕಂಡೀಷನ್ಸ್ ಇದೆಯಾ ಅದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ರಿಸಲ್ಟ್ ಬಂದು 6 ತಿಂಗಳು ಮಾತ್ರ ಈ ಪ್ರೊವಿಷನಲ್ ಡಿಗ್ರಿ ವ್ಯಾಲಿಡ್ ಇರ್ತದೆ. ಹೀಗಾಗಿ ನೀವು ಏನು ಮಾಡಬೇಕು, ವಿಶ್ವವಿದ್ಯಾಲಯಕ್ಕೆ ಹೋಗ್ಕೊಂಡು ಜಸ್ಟ್ ಪಾಸಿಂಗ್ ಸರ್ಟಿಫಿಕೇಟು, ಪರ್ಮನೆಂಟ್ ಪಾಸಿಂಗ್ ಸರ್ಟಿಫಿಕೇಟ್ನಾದರೂ ಪಡ್ಕೋಬೇಕು, ಇಲ್ಲ ಕಾನ್ವೊಕೇಷನ್ ಆದರೂ ಪಡ್ಕೋಬೇಕಾಗುತ್ತೆ. ಇದನ್ನು ನೀವು ಸ್ವಲ್ಪ ವಿಚಾರ ಮಾಡಿ, ಯಾರೋ ಮಾಹಿತಿ ಇರ್ತದಲ್ಲ ಅವ್ರ ಹತ್ರ ಕೇಳ್ಕೊಳ್ಳಿ. ಇನ್ನು ನೆಕ್ಸ್ಟು ಎಂತಂದರೆ ಇದ್ರ ಸರ್ಟಿಫಿಕೇಟ್ ನಂಬರ್ ಎಷ್ಟು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ, ನಾನು ಈ ಸರ್ಟಿಫಿಕೇಟನ್ನು ಚಾಟ್ GPT ಕೊಟ್ಟಿದ್ದೆ. ಫೈಂಡ್ ದ ಸರ್ಟಿಫಿಕೇಟ್ ನಂಬರ್ ಆಫ್ ದಿಸ್ ಇಮೇಜ್ ಅಂತ ಕೇಳಿದ ತಕ್ಷಣ ಅದು ಏನು ಮಾಡುತ್ತೆ, ಜಸ್ಟ್ ನಿಮ್ಮಲ್ಲಿ ಮೇಲ್ಗಡೆ ಇರುವಂಥ UCMS ನಂಬರನ್ನೇ ಕೊಡುತ್ತೆ. ಇಟ್ ಅಪಿಯರ್ಸ್ ಅಟ್ ದ ಟಾಪ್ ಆಫ್ ದ ರೈಟ್ ಆಫ್ ದ ಕಾರ್ನರ್ ಆಫ್ ದ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಕೊಡುತ್ತೆ. ಅಂದರೆ ಇದು ಸಹಿತ ಏನು ಚಾಟ್ GPT AI ಸಹಿತ ಈ ಮೇಲ್ಗಡೆ ಇರುವಂಥ ನಂಬರನ್ನೇ ಇದೇನಿರುತ್ತೆ ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟ್ ನಂಬರ್ ಅಂತ ಹೇಳ್ತಾ ಬರುತ್ತೆ. ಇಲ್ಲಿ ಯಾವುದು ಅಂತಂದರೆ ಇಲ್ಲಿ ನೋಡ್ಬೋದು, ಇದೇನಿದೆ ಇದು ನಿಮ್ಮದು UCMS ನಂಬರ್ ಇದೆ, ಅದೇ ನಂಬರ್ ಮೇಲ್ಗಡೆ ಇದೆ, ಅದನ್ನೇ ಸರ್ಟಿಫಿಕೇಟ್ ನಂಬರು ಅಂತ ಇದು ತೋರಿಸ್ತಾ ಇದೆ. ಇದನ್ನು ಹೊರತುಪಡಿಸಿದರೆ ಮತ್ತೆ ಇಲ್ಲಿಯೂ ಸಹಿತ ಯಾವುದೇ ರೀತಿಯಾದಂಥ ನಂಬರ್ ಇಲ್ಲಿ ಕಾಣುವುದಿಲ್ಲ. ಹೀಗಾಗಿ ನೀವು ಆಲ್ಮೋಸ್ಟ್ ಅಲ್ಲಿಗೆ ಅರ್ಜಿ ಸಲ್ಲಿಸುವಾಗ ಈ ಮೇಲ್ಗಡೆ ನಂಬರನ್ನೇ ಸರ್ಟಿಫಿಕೇಟ್ ನಂಬರನ್ನೇ ಬರಿತಾ ಹೋಗ್ರಿ. ಮತ್ತು ಈ ಒಂದು ವ್ಯಾಲಿಡಿಟಿ ಇದೆಯಾ ಅಲ್ಲ ನೋಡ್ಕೊರಿ ಕರೆಕ್ಟಾಗಿ. ಇದರ ಬಗ್ಗೆ ನೀವು ಸಹಿತ ಹೆಚ್ಚಿನ
ಮಾಹಿತಿಯನ್ನು ನಿಮ್ಮ ವಿಶ್ವವಿದ್ಯಾಲಯಕ್ಕೆ ಕೇಳ್ಕೊಳ್ಳಿ ಅಥವಾ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಕೇಳಿಕೊಂಡು ಇದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ಇದೇನಾಗುತ್ತೆ, ಈ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಕೆಳಭಾಗದಲ್ಲಿ ಅವರು 6 ತಿಂಗಳ ವ್ಯಾಲಿಡಿಟಿ ಅಂತ ಕೊಟ್ಟಿದ್ದಾರೆ, ರಿಸಲ್ಟ್ ಬಂದು 6 ತಿಂಗಳವರೆಗೆ. ಆದರೆ ರಿಸಲ್ಟ್ ಬಂದು ಈಗ 9 ತಿಂಗಳಾಯಿತು. ಈಗ ನಮ್ಮದು ಪರಿಸ್ಥಿತಿ ಏನು, ನಾಳೆ ರಿಜೆಕ್ಟ್ ಆಗುತ್ತಾ ಮತ್ತು ಸೆಲೆಕ್ಷನ್ ಆದ ತಕ್ಷಣ ಮತ್ತೆ ಅನ್ನುವಂಥದ್ದು ಒಂದು ಸಮಸ್ಯೆನೇ ಆಗಿದೆ. ಓಕೆ, ಹೀಗಾಗಿ ನಿಮ್ಮ ಪ್ರಾಂಶುಪಾಲರು ನಿಮ್ಮ ವಿಶ್ವವಿದ್ಯಾಲಯಕ್ಕೆ ಕೇಳಿಕೊಂಡು ನೀವು ಕ್ಲಾರಿಫೈನ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.